ಏ ಚಿಕ್ಕಮ್ಮ ಚಿಕ್ಕಮ್ಮ ಬುಡ್ಕಾಲೆ ಇದೇನು ಕಾಲು ಇಟ್ಕೊಂಡೋಳೆ ಬುಡ್ಕಾಲೆ. ಇಲ್ಲ ಶಿವು ಇಲ್ಲ, ನೀನು ನಂಗೆ ಸಂಸಿದ್ದೀನಿ ಅಂತ ಹೇಳಗಂಟ ನನಗೆ ಕಾಲು ಬಿಡಕ್ಕಿಲ್ಲ ಕಣಪ್ಪ. ನಾನು ನಿಂಗೆ ಕಾಲು ಬಿಡಕ್ಕಿಲ್ಲ. ಸಂಸಿದ್ದೀನಿ ಅಂತ ಹೇಳಗಂಟ ನಿಂಗೆ ಸಂಸಗಂಟ ನಿಂಗೆ ಕಾಲು ಬಿಡಕ್ಕಿಲ್ಲ ಬಿಡಕ್ಕಿಲ್ಲ ಬಿಡಕ್ಕಿಲ್ಲ. ಚಿಕ್ಕಮ್ಮ ಏನಿದಲ್ಲೇ ಬಿಡ್ಸಿಕವ ಕಾಲೇ ಕಾಲು ಬಿಡು. ಯಾವ ನಾಟಕ ಇದ್ಯಾವ ಹೊಸದು ನಾಟಕ ಅಂತೆ ನೀನು ನಾಟಕದ ಪಾಟೇಲಿ ಅಂತ ಗೊತ್ತು. ಯಾಕೆ ಇವಾಗ ಬಂದಿರೋ ತಿರ್ಗವೆ ಫೋನ್ ಮಾಡಿ ಕರ್ದಿದ್ದಕ್ಕೆ ನನಗೆ ದೂರ ಅಂಕರದಲ್ಲಿ ಮಾತಾಡಿದೆ. ಇವಾಗ ಯಾಕೆ ಬಂದಿದ್ಯಾ? ನಡಿ ನಾಚಿಕೆ ಯಾವಳು ನಡಿ ನಡಿ ನಿನ್ನ ಕತೆ ಮುಗೀತು ತೊಲಗು. ಚಿಕ್ಕವೆ ಬುಡ್ಕಾಲೆ ಬುಡು ಚಿಕ್ಕವ ಕಾಲೆ. ಅಯ್ಯೋ ಮರೆಯ ನಂಗೆ ಸಂಸ್ಬಿಡು ಮರೆ, ನೀನು ನಂಗೆ ಸಂಸ್ಬಿಡು. ಕಣಕ ಏನಿದಲ್ಲ, ಏನೋ ಹೊಸ ನಾಟಕನೇ ಆಡ್ತಾಳೆ ಚಂದ್ರಿ. ಅಲ್ಲೇ ಆಲೆ ಹೋಗಿ ಒಂದು ತಿಂಗಳಾಗಿತ್ತು. ಮಗಳು ಮನ್ಗಿದ್ದೀನಿ ಅಂತ ಹೇಳಿದ್ದು. ಈಗಲೇ ಬಂದೊಳಲಕ ಏನಿದಲ್ಲ. ಅಲ್ಲೇ ಆಸ್ಪತ್ರೆಗಲ್ಲಿ ಹೋಗಿದ್ದು ಶಿವು ಮರೆಯ ಏನಿದಲ್ಲ. ಅಲ್ಲ ಏನು ಇಷ್ಟೊತ್ತು ಸಾಯಂಕಾಲ ಮಾಡ್ಕೊಂಬತ್ತೀರಾ? ಆಸ್ಪತ್ರೆಗೆ ಹೋದ್ರೆ ಜಾಲ್ದು ಬರೋಕೈತಿಲ್ವ? ಊಟ ಏನು ಮಾಡಿದೆ ಅಷ್ಟೇನು ಮಾಡಿದೆ? ಕಾಲು ನೋವು ಹೆಂಗದೆ? ಏನು ನಡೀತೈತಿಲಿ? ಹುಷಾರಾಗಿದ್ದೀನಿ ಚಂದ್ರಮ್ಮ. ಎದೊಳವ ಮ್ಯಾಕೆ ಎದೊಳಿ ಮ್ಯಾಕೆ ಎದೊಳಿ ಹಿಂಗೆಲ್ಲ ಮಾಡಿ ಚಂದವ ಎದೊಳಿ ಇವಾಗ ಆಗಿದ್ದೆಲ್ಲ ಆಗೋಯ್ತು. ಈಗ ನೆಮ್ಮದಿಗೆ ಮನೆಗೆ ಉಣ್ಕೊಂಡು ತಿನ್ಕೊಂಡು ಇರಿ. ಸುಮ್ಮನೆ ಯಾಕೆ ಜಗಳ ಜಾತ್ರೆ ಎಲ್ಲ ಎದೊಳಿ ಭೋಜನ ನೀವು ಸುಮ್ಮನೆ ನೀನು ಇವಳ ಮನೆಗೆ ಇಟ್ಕೊಂಡ್ಬಿಟ್ರೆ ಅವ್ಗೆ ನಾಗರಾವ್ಗೆ ಆಲಕ್ಕೆ ಮಾಡಿಕೊಂಡಂಗೆ. ಇಲ್ಲಿ ಓಪನ್ ಮಾಡಿಗೆ ಅವತ್ತು ಫೋನ್ ಮಾಡಿ ಏನೋ ಪಾಪ ಓಲಿ ಅಂತ ಅವ್ರ ಮಗ್ಳ ಮನೆ ಕೆಲಸ ಮಾಡಿ ಸಾಯ್ತಾಳಲ್ಲ ಅಂತ ಕರೆದ್ರೆ ಏನು ದಿಮಾಕಿ ಇವಳಿಗೆ ಇಲ್ದಿರೋ ದಿಮಾಕೆಲ್ಲ ಇವಳಿಗೆ ಅದೇ. ಇಲ್ಲಿ ಓಪನ್ ಮಾಡಿಗೆ ಇವಾಗ ಏನು ಮಾಡಿಲ್ಲ ಕಾಣೆ ಮಗಳು ಏನೋ ಒಂದು ಕತೆ ಹೇಳ್ಕೊಂಡು ಬಂದೋಳು ಅಲೆಯ. ಬೈ ಮರೆಯ ಬೈ, ನಿನ್ನ ಮನಸ್ಸು ತೃಪ್ತಿ ಆಗಗಂಟ ಬೈ. ಬೇಕಾದ್ರೆ ಅಡೇಟ್ ಹೊಡೆದು ಬಿಡು. ನಾನು ನಿಮ್ಮ ಮಾತೆಲ್ಲ ಕೇಳಬೇಕಿತ್ತು. ನನ್ನ ಮಗಳನ್ನ ವಹಿಸ್ಕೊಂಡು ಹೋಗಿ ಇವತ್ತು ಇಂಥ ಪರಿಸ್ಥಿತಿಗೆ ಬಂದಿದ್ದೀನಿ ಮರೆಯ, ಇಂಥ ಪರಿಸ್ಥಿತಿಗೆ ಬಂದಿದ್ದೀನಿ. ಅಕ್ಕ ಅಕ್ಕ ಏನು ನನಗೆ ಕ್ಷಮಿಸ್ಬಿಡಕ್ಕ. ಅಲ್ಲ ಇವಾಗ ಈ ನಾಟಕ ಎಲ್ಲ ಸಾಕು ಮಾಡಿ ಇವಾಗ ಮನೆಯಿಂದ ಆಚೆಗೆ ಹೋಯ್ತೀವಿ ಹೋಗಲ್ವಾ ಅದೇಳುವ. ನಂಗೆ ತಾಲ್ತಿನ ಬೇಡ ಬಂದಿಲ್ಲ. ನಾವು ಹೆಂಗೋ ನೆಮ್ಮದಿಗಿದ್ದೀವಿ. ತೊಲಗು ನಮ್ಮ ಮನೆಯಿಂದ ಆಚೆಗೆ ಏನೋ ಮಗಳು ಕೋಟಿ ದುತ್ತಳೆ ಎಂಥದ್ದು ಬಂಗ್ಲೆ ತಗೋತೀವಿ ನಾವು. ಕೋಟಿ ಆದೀಶ್ವರ ಆಗೋಯ್ತೀವಿ ಇನ್ನೊಂದು 2 ದಿವಸದಲ್ಲಿ ಅಂತಿದ್ದಿಲ್ಲ. ಆಗೋಗು ಅಲ್ಲೇ ರೋಗು. ಯಾಕೆ ಬಂದಿದೆ ಇವಾಗ ಅಂತ ಹೋದ್ರೆ ಸರಿಗೆ. ಅಪ್ಪಾಜಿ ಸುಮ್ಮನಿರು ಬೈಬೇಡ. ಅದು ಏನೇನೋ ಆಗೋಯ್ತು ಸುಮ್ಮನಿರು ಅಪ್ಪಾಜಿ ನೀನು. ಪಾಪ ಚಿಕ್ಕಮ್ಮ ಬೈಬೇಡ ಸುಮ್ಮನಿರು ಬೈಬೇಡ ಹೇಳ್ತೀನಲ್ಲ. ಶಿವು ಇವಳ ನಂಬೇಡ ನೀನು ನಂಬೇಡ ಕಣಪ್ಪ ನಂಬೇಡ. ಈ ಮುಂಡೆ ಸರಿ ಸಾಮಾನ್ಯದೊಳಲ್ಲ ಇವಳು ಎಂಥ ವಿಸ್ಕಾರಿ ಹುಳ ಅಂತ ನಿಂಗೆ ಗುನ್ನ ಗೊತ್ತಿಲ್ಲ. ನಮ್ಮ ಮನೆಗೆ ಬೆಂಕಿ ಕುಗ್ತಾಳೆ ಒಳಗೆ ಸೇರ್ಕೊಂಡು ಅಂತ ಮುಂಡೆ ಇವಳು ಸರಿಗಿಲ್ಲ ಇವಳು. ಈಗ ನೆಮ್ಮದಿಗಿದ್ದೀವಿ ಇಷ್ಟು ವರ್ಷದ ಮೇಲೆ ನೆಮ್ಮದಿಗಿದ್ದೀವಿ ನಾವು. ಇವಳು ಇವಾಗ ಮನೆಗೆ ಕೂಡ ಹಾಕೊಂಡು ಅವೆಲ್ಲ ಬೇಡವೇ ಬೇಡ. ಇವಳು ಆಚೆ ಕಡೆನೇ ತೊಲಗ್ಲಿ ನಾವು ನೆಮ್ಮದಿಗಿದ್ದಾನೆ. ಇವಾಗ ನೀನು ಸುಮ್ಮನೆ ಸಿಗು ನೀನು. ಅದು ಏನಾರು ಆಗಿರಲಿ ಅದೆಲ್ಲ ನಂಗೆ ಬೇಡ. ಒಟ್ಟಿನಲ್ಲಿ ಇವಳು ಮಾತ್ರ ಮನೆಗೆ ಸೇರಿಸಲ್ಲ ನಾನು ಅಷ್ಟೇ. ಬೈ ಸುಮ್ಮನಿರಪ್ಪ ನೀನು. ಅದು ಏನು ಹಂಗೆ ಮಾತಾಡ್ತಿದ್ಯಾ? ಎಷ್ಟಾದರೂ ನಮ್ಮ ಚಿಕ್ಕಪ್ಪ ಅಲ್ವೇ ಸುಮ್ಮನಿರು. ಅವ್ರು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬೇಕು. ಅದನ್ಬಿಟ್ಟು ನೀವು ಸುಮ್ಮನೆ ಕೋಪ ಮಾಡ್ಕೊಂಡು ಆಯ್ತದೆ. ಸುಮ್ಮನಿರಪ್ಪ ನೀನು. ಸುಮ್ಮನೆ ನೀನು ನಿಂಗೆ ಗೊತ್ತಾಗಲ್ಲ ನಿಂಗೆ. ನೀನು ನಡ್ರಿ ಒಳಗೆ ಎಲ್ಲರೂ ಇವಳು ಮನೆಗೆ ಸೇರಿಸಲ್ಲ ಅಷ್ಟೇ. ನಾನು ಸೇರಿಸಲ್ಲ ಅಂದ್ಮೇಲೆ ಸೇರಿಸಲ್ಲ. ಬೇಕಾದ್ರೆ ಬೇರೆ ತೊಳಗ್ಲಿ ನಾನು ಸೇರಿಸಲ್ಲ ಅಷ್ಟೇ. ಎಷ್ಟು ದಿಮಾಕಿ ಇವಳಿಗೆ ದಿಮಾಕಿನ ಕಮ್ಮಿ ಐತೆ ಸೇರಿಸಲ್ಲ ನಾನು. ಅಷ್ಟೇ. ಅಲ್ಲ ಕಣಪ್ಪಾಜಿ ಅದು ಯಾಕೆ ಕರ್ಕೊಂಬಂದೆ ಇವಳೆ? ಎಲ್ಲರೂ ಹೋಗಿ ಸಾಯೋಳು ನಿಂಗೆ ಎಲ್ಲಿ ಸಿಕ್ಕಿಳು? ಅಲ್ಲ ಎಲ್ಲರೂ ಸಿಕ್ಕಲಿ ಹೆಂಗಾರು ಸಿಕ್ಕಲಿ ನೀನು ಯಾಕೆ ಕರ್ಕೊಬಂದಿ ಅಂತ ಇವಳು ಮನೆಗೆ ಕರ್ಕೊಬಂದು ಏನು ಮಾಡ್ಬೇಕು ಅಂತಿದ್ದಪ್ಪ ಸಿಗುವ. ನಿಮ್ಮದೇಗಿದ್ದೀವಿ ಇವಾಗ ನಿಮ್ಮದೇಗೆ ಇರೋಣ ಅಷ್ಟೇ. ಇವಾಗ ನೀನು ಸುಮ್ಮನೆ ನಾನು ಹೇಳಿದ ಮಾತಾ ಕೇಳು. ನೀನು ಇವಳನ್ನ ಮಾತ್ರ ಮನೆಗೆ ಸೇರ್ಸೋದು ಬೇಡ ಅಷ್ಟೇ. ಸುಮ್ಮನಿರಪ್ಪ ಸುಮ್ಮನಿರು ಓಲಿ. ನನ್ನಿಂದವ ನೀನು ಬಯಸ್ಕೊಳ್ಳೋದು ಬೇಡ. ಓಲಿ ಬಿಡಪ್ಪ ಓಲಿ. ಪ್ರಪಂಚ ವಿಶಾಲವಾಗದೆ. ನನ್ನ ಜೀವನ ನೋಡ್ಕೊತೀನಿ ಬಿಡಪ್ಪ ಶಿವು. ನೀವು ನನ್ನನ್ನು ಅಂತ ಕಷ್ಟದಿಂದ ಪಾರು ಮಾಡ್ದಲೆ ಅಷ್ಟೇ ಸಾಕು ಕಣಪ್ಪ ಶಿವು. ಏನೋ ನಾನು ಹೊಟ್ಟೆ ಹುಟ್ಟಿದ ಮಗನೂ ಮಕ್ಕಳೇ ನಂಗೆ ಆಗಲಿಲ್ಲ. ಇನ್ನು ನೀನು ಮಾತ್ರವೇ ನನ್ನನ್ನು ಇಂಥ ಕೆಟ್ಟ ಪರಿಸ್ಥಿತಿಯಿಂದ ಪಾರು ಮಾಡ್ದಲ್ಲಪ್ಪ ಶಿವು. ಅಷ್ಟೇ ಸಾಕು ನನಗೆ. ನೀನು ನನ್ನ ಮಗನಿಗಿಂತ ಹೆಚ್ಚು ಕಣಪ್ಪ ಹೆಚ್ಚು. ಸಾಕು ಬಿಡು ಶಿವು. ನನ್ನಿಂದ ನೀನು ಬಯಸ್ಕೊಬೇಡ. ನಾನು ಎಲ್ಲೋ ಹೋಯ್ತೀನಿ ಬಿಡಪ್ಪ ಹೋಯ್ತೀನಿ. ಸುಮ್ಮನಿರಪ್ಪ ಸುಮ್ಮನಿರಿ. ನನ್ನಿಂದ ಯಾರು ಜಗಳ ಕಾಯ್ದು ಬೇಡ. ಬರ್ತೀನಿ ನಾನು. ಯವ್ವ ಏನು ನಾಟಕ ಮಾಡ್ತೀಯೇ? ಅಲ್ಲೇ ಹೆಂಗಿದ್ರು ಗಣೇಶ ಹಬ್ಬ ಹೊತ್ರಕ್ಕೆ ಬಂತು. ಊರಿನಾಗೆ ಆರ್ಕೆಸ್ಟ್ರಾ ಮಾಡ್ತಾರಲ್ಲ ಅಲ್ಲಿ ನಿಂಗೊಂದು ಪಾರ್ಟ್ ಕೊಡಿಸ್ಬೇಕು ನೋಡು. ನಿಂಗೊಂದು ಪಾರ್ಟ್ ಕೊಡ್ಸಿರೆ ಸೋರತ್ತದ ನೋಡು. ಅಂಥದನ್ನ ಕೆಲಸ ಮಾಡ್ಕೊಂಡು ಇದ್ಬಿಡು ಹೊತ್ತಿಗೆ ಸೋರತ್ತದವಾಗ ನಾಟಕ ಮಾಡ್ಕೊಂಡು.
ಇಲ್ಲಿ ಮನೆ ಮುಂದ್ಗಡೆ ಮಾಡೋ ಬದಲು ಆ ಸ್ಟೇಜ್ ಮ್ಯಾಕೆ ಅರ್ಧ ಬತ್ತಲ್ಲಿ ಮಾತಾಡೋ ನಾಟಕವೇ ಆ ನಾಟಕಕ್ಕೆ ಹೋಗಿ ಸೇರ್ಕೊಂಬಿಡು ನೀನು, ಆಗ ಸೊರೋತದೆ ಎಲ್ಲನೂ. ಸರಿಯಾ? ಏನು ನಾಟಕ ಮಾಡ್ತೀಯ ಯವ್ವ? ಅಪ್ಪ ಸುಮ್ಮನಿರಪ್ಪಯ್ಯ, ಯಾಕೆ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಅದು ಏನಾಯ್ತು ಎತ್ತಾಯ್ತು ಅಂತ ತಿಳ್ಕೊಂಡು ಮಾತಾಡಪ್ಪಯ್ಯ, ಸುಮ್ಮನಿರಪ್ಪಯ್ಯ. ಇವು ನಿಂಗೆ ಗೊತ್ತಾಗಲ್ಲ, ನಿಂಗೆ ನೀನು ಸುಮ್ಮನಿರಪ್ಪ, ಎಲ್ಲರೂ ನಂಬಿಡ್ತೀನಿ ನೀನು, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು ನೀನು. ಇರ್ಲಿ ಬಿಡಪ್ಪ ಶಿವು, ಇರ್ಲಿ ಬಿಡು. ಅವ್ರ ಮನಸ್ಸು ಇಚ್ಛೆ ಬೈದು ಬಿಡ್ಲಿ ಬಿಡಪ್ಪ. ನಾನು ಇಷ್ಟು ವರ್ಷ ಮಾಡಿರೋ ಕರ್ಮಕ್ಕೆ ಅವ್ರು ಎಷ್ಟು ಬೈದ್ರು ಕಮ್ಮಿನೇ ಮರೆಯ. ನೀನು ಎಷ್ಟು ಬೈದ್ರು ನಾನು ಏನು ಮನ್ಸು ಕಾಕೊಳ್ಳಕ್ಕಿಲ್ಲ. ಅದೆಲ್ಲ ನನಗೆ ಆಗ್ಬೇಕದೇ. ಇರಲಿ ಬಿಡು ಮರೆಯ. ಸರಿ ಆಯಿತು ಕಣಪ್ಪ ಶಿವು. ನನ್ನ ಮಗ ಆಗಿ ಹುಟ್ಟಬೇಕಿತ್ತು ಕಣಪ್ಪ ನೀನು, ನನ್ನ ಮಗ ಆಗಬೇಕಿತ್ತು. ಇರಲಿ ಬಿಡಪ್ಪ, ಇಷ್ಟ ನನ್ನ ಮೇಲೆ ಕರುಣೆ ಇರ್ತಿದೆಯಲ್ಲ. ನಾನು ನಿಮ್ಗೆ ಎಷ್ಟೇ ಕೆಟ್ಟದ್ದು ಮಾಡಿರುವ ನನ್ನ ಮೇಲೆ ಇಷ್ಟನ ನೀನು ಅಭಿಮಾನ ಮಡಗಿದ್ದಲ್ಲ, ಅಷ್ಟೇ ಸಾಕು ಕಣಪ್ಪ. ನನ್ನ ಜೀವನ ಸಾಕಾಯ್ತು. ಬರ್ತೀನಿ ಕಣಪ್ಪ ಶಿವು. ನಾನು ಹೊಟ್ಟೆ ಕೊಡ್ತಾವು, ನಂಗೆ ಹಿಂಗೆ ಮಾಡವೋ ಮಾಡ್ತಿರ್ಲಿವೋ ಇಂಥ ಕೆಟ್ಟ ಕೆಲಸ ಮಾಡ್ದು, ಆದರೆ ನೀನು ಮಾತ್ರವೇ ನನ್ನ ಜೀವನವ ಕಾಪಾಡ್ದಲ್ಲ, ಸಾಕು ಕಣಪ್ಪ ಶಿವು. ನಾನೇನು ಬರ್ತೀನಿ ಅಕ್ಕ, ಬರ್ತೀನಕ್ಕ. ಜನ ಬರ್ತೀನಿ ಕಣಣ್ಣ. ಅಲ್ಲ ಕಣಮ್ಮರಿಗೆ ಎಲ್ಲಿಗೋಯ್ತಿದ್ದೀರಿ ನೀವು? ಎಲ್ಲಿಗೋಯ್ತಿದ್ದೀರಾ? ಬನ್ನಿ ನೀವು ಸುಮ್ಮನೆ ಯಜಮಾನ್ರೇನು ಕಾಪ್ತಲಂಗ ಒಂದು ಮಾತು ಅಂತಾರೆ ಅಂತ ನೀವು ತಲೆಗೆಡ್ಸ್ಕೊಂಡು ಹೋಯ್ತಿದ್ದೀರ ನೀವು. ಎಲ್ಗೋದಿರಿ ನೀವು? ನಿಮ್ಮ ಮನೆದು ಬನ್ನಿ ನೀವು. ಯಜಮಾನ್ರೆ ಇದೇನು ಹಿಂಗೆ ಮಾಡ್ತಾಯಿದ್ದೀರಾ? ಅದೇನಾಯಿತು ಎತ್ತಾಯ್ತು ಅಂತ ತಿಳ್ಕೊಳ್ಳಿ ಯಜಮಾನ್ರೆ. ಭೋಜನ ಇರಲಿ ಬಿಡು ಭೋಜನ, ಏನು ಯಾರು ತಿಳ್ಕೊಳ್ಳೋದು ಬೇಡ, ಏನು ಬೇಡ. ಜೀವನ ನಾನು ನೋಡ್ಕೊತೀನಿ ಬಿಡು ಭೋಜನ, ಬಿಡು. ನಾನು ಬರ್ತೀನಿ ಭೋಜನ. ಎಲ್ಗೋಯ್ತಿದ್ಯಾ ಅಂತ ಏನು ಮನೆ ಹೆಂಗ್ಸಿಂಗ್ ಮಾಡ್ರೆ ಮನೆ ಚಂದವದು. ನಡಿ ಒಳಗೆ ಬಾಯಿ ಮುಚ್ಕೊಂಡು ಎಲ್ಗೂ ಹೋಗೋದು ಬೇಡ, ಯಾರು ಎಲ್ಗೂ ಹೋಗೋದು ಬೇಡ. ಸುಂಬಾ ಏನಮ್ಮಿ ಮಾತಾಡ್ತಿದ್ದೀನಿ ನೀನು? ಅಲ್ಲ ಇವಳನ್ನ ಮನೆಗೆ ಕಬೇಕಾ? ಬೇಡ ಸುಮ್ ಕೂತ್ಕೊ ನೀನು. ನನ್ನ ಮಾತು ಯಾರು ಕೇಳೋದಲ್ಲ. ನೀನು ಬಾಯಿ ಮುಚ್ಕೊಂಡಿದ್ರೆ ಎಲ್ಲ ಸರುತ್ತದೆ. ಏನು ಹಿಂಗೆ ಆಡ್ತಿದ್ದೀನಿ ನೀನು? ಅವಳನ್ನ ಮನೆ ಬಿಟ್ಟು ಹೋಗುಂತ ಯಾಕಂತ ಇರೋದು? ಯಾಕೆ ಅವಳೇನು ಮದುವೆ ಆಗಿಲ್ಲ ನೀನು? ಅವಳೇನು ಹಂಗೆ ಬಂದೋಳೆ? ಬಾಯಿ ಮುಚ್ಕೊಂಡು ಇದ್ರೆ ಸರಿಗೆ. ಯಾಕೆ ಅವಳು ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ? ಅವಳಿಗೇನು ನಿಂಗೆ ಯಾವ ಅಧಿಕಾರ ಅವಳಿಗೆ ಮನೆ ಬಿಟ್ಟು ಹೋಗೋನಕ್ಕೆ? ಸುಮ್ಮನೆ ಹೋಗು ನೀನು. ನಾನು ಹೇಳೋ ಮಾತು ಒಂದು ಕೇಳಕ್ಕಿಲ್ಲ. ಏನಾರ ಮಾಡ್ಕೊಳ್ಳಿ, ನಾನು ಹೇಳಿ ಸಾಕಾಯ್ತು. ಏನಾರು ಮಾಡ್ಕೋಗಿ, ನಾನು ಏನು ಹೇಳಕ್ಕಿಲ್ಲ. ಆಯ್ತು ಕಣ, ಹೋಗು ಸಾಕು. ಓಹೋ, ಏನು ಇಲ್ಲದೆಯೇ ಅದನ್ನೇ ಹಾಗೆ ಮಾಡ್ಕೊಂಡು ಕೂತ್ಕೋತಾರೆ, ಮಾಡಕ್ಕೆ ಕೆಲಸ ಇಲ್ಲ ಅಂತ. ಅಕ್ಕ, ನಮ್ಮಿಂದ ನೀವು ಜಗಳ ಕಾಯೋದು ಬೇಡ. ನೀವು ಚೆನ್ನಾಗಿರ್ರಿ, ಸರಿಯಾ? ನಾನು ಬರ್ತೀನಿ ಕಣಕ್ಕ. ನನಗೆ ಇಲ್ಲಿ ಇದ್ರು ಏನೋ ಒಂಥರ ಪಶ್ಚಾತ್ತಾಪ ಆದಂಗೆ ಆಗ್ತದೆ. ಬೇಡ ಬಿಡಕ್ಕ, ನಾನು ಎಲ್ಲರ ಮನೆ ಮಾಡ್ಕೊಂಡು ಇರ್ತೀನಿ ನೆಮ್ಮದಿಗೆ. ನಿಮ್ಮ ಪಾಡಿಗೆ ನೀವು ಇರ್ರಕ್ಕ, ನನ್ನಿಂದ ಯಾರಿಗೂ ತೊಂದರೆ ಬೇಡ. ಯಾರಿಂದನೂ ಜಗಳ ಕಾಯಿಲೆ, ಸುಮ್ಮನೆ ಒಳಗೆ ನೋಡಿದ್ರೆ ಸರೋತದೆ. ಅಲ್ಲ ಮನೆ ಹೆಂಗ್ಸು ನೀನು ಹಿಂಗೆ ತಿಂಗಳು ಕಟ್ಲೆ ಮನೆ ಬಿಟ್ಟು ಕೂತ್ಕೊಂಡ್ರೆ ಏನು ಚಂದ ಅದು ಅಂತ ನೀನು ತಿಳಿದೋಳಲ್ವೇ? ಏನೋ ಒಂದು ನಾಲ್ಕು ತಪ್ಪು ಮಾಡ್ತಾರೆ ಎಲ್ಲರೂ ಹಂಗಂತೆ ಮನೆ ಬಿಟ್ಟು ಹೋಗ್ತಾರೆ. ಸುಮ್ಮನೆ ಏನಾರು ಮಾತಾಡ್ಕೊಳ್ಳೋರು ಅವ್ರ ಬಗ್ಗೆ ತಲೆಗೆಡ್ಸ್ಕೊಂಡಂಗೆ ನೀನು ಬಾಯಿ ಮುಚ್ಕೊಂಡು ಒಳಗೆ ನಡಿ. ನೀನು ಊರಲ್ಲಿ ಜನ ಏನು ಹೊಸಿ ಹೇಳ್ಕೊತಾರೆ ಹೇಳು? ನಮ್ಮ ಮನೆ ಮರದಿ ನಾವೇ ಕಳ್ಕೊಬಾರ್ದು. ಸುಮ್ಮನೆ ನಡಿ ಒಳಿಕೆ. ಏನು ಅವ್ರು ಆಡ್ತಾರೆ ಅಂತ ನೀನು ಆಡ್ಬೇಡ. ಹಂಗಲ್ಲ ಕಣಕ, ನಾನು ಹಿಂಗೇನೆಲ್ಲ ಅನ್ಯಾಯ ಮಾಡಿದೆ ಅಂದ್ರೂ ನಾನು ಇಂಥ ಚೆನ್ನಾಗಿದ್ದು ಮಾಡ್ತಿಲ್ಲಕ್ಕ ನೀನು. ಅಲ್ಲ ನಿನ್ನ ಮನೆ ಇದು, ನೀನು ಯಾಕೆ ಬಿಟ್ಟು ಹೋಗ್ಬೇಕು ಅಂತ ನಾನು ಕೇಳ್ತಾ ಇರೋದು. ನೀನಿರೋ ಗಂಟೆ ನಿನ್ನ ಮನೆ, ನಾನಿರೋ ಗಂಟೆ ನನ್ನ ಮನೆ, ಸರಿಯಾ? ಯಾಕೆ ನೀನೇನು ಮದುವೆ ಆಗಿಲ್ವೇ ಹೇಳು? ಇದೇ ನಿನ್ನ ಗಂಡನ ಮನೆ, ನೀನಿರ್ಬೇಕು. ಅದನ್ನು ತಿಳ್ಕೊ ನೀನು ಮೊದಲು. ನೀನು ಇವಾಗ ಅವ್ರು ಆಡ್ರಂತ ನೀನು ಆಡ್ಬೇಡ. ನಡಿ ಒಳಕೆ ಅಂತ ಒಂದು ಮಾತಲ್ಲಿ ಹೇಳೋದು ನಾನು. ಊರಲ್ಲಿ ಜನ ನೋಡ್ಬೇಕಾ? ಸರಿ ಕಣಕ್ಕ, ಆಯಿತು. ನಿನ್ನ ಮೇಲೆ ನೆಟ್ಟಿಗೆ ಬಾಳ್ಮೆ ಮಾಡ್ಕೊಂಡು ಹೋಯ್ತೀನಕ್ಕ. ಆಯಿತು, ನಡಿ ಒಳಕೆ. ಬಾರ್ಚಿಕವೇ ಅದು ಏನು ಬಾವಳಿಕೆ? ಏನು ನಿಮ್ಮ ಮನೆ ಇದು? ನೀವು ಯಾಕೆ ಬಿಟ್ಟು ಹೋಗ್ಬೇಕು? ಅಪ್ಪ ಏನೋ ಹಂಗೆ ಆಡ್ತಂತ ನೀವು ಆಡಬೇಡಿ, ಬನ್ನಿ ನೀವು, ನಾನು ಹೇಳಿವೆ. ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ ಅಪ್ಪ.